ಸೊ ಹಿಂದಿನ ವಿಡಿಯೋದಲ್ಲಿ CKD ಅಂದರೆ ಕಿಡ್ನಿ ಫೇಲ್ಯೂರ್ ಬಗ್ಗೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋದಲ್ಲಿ ಈ ಕಿಡ್ನಿ ಫೇಲ್ಯೂರ್ ಅಥವಾ CKDಗೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಈಗ 100 ಜನ CKD ಅಥವಾ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಇದ್ದಾರೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ 40% ಅಥವಾ 40 ಜನಗಳಿಗೆ ಶುಗರಿಂದನೇ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಅದು ಶುಗರ್, ಡಯಾಬಿಟಿಸ್ ಅಥವಾ ಮಧುಮೇಹದಿಂದ. ಸೊ ಇದೊಂದು ಕಾಯಿಲೆ ನೀವು ಅವಾಯ್ಡ್ ಮಾಡಿದ್ರೆ 40% ಅಷ್ಟು CKD ಅಥವಾ ಕಿಡ್ನಿ ಫೇಲ್ ಆಗೋದನ್ನ ತಡಿಬೋದು. ಆಮೇಲೆ ಒಂದು 10-20% BP ಅಥವಾ ಹೈಪರ್ ಟೆನ್ಷನ್ನಿಂದ ಕಿಡ್ನಿ ಫೇಲ್ ಆಗುತ್ತೆ. ಮತ್ತು ಇನ್ನೊಂದು 20-30% ಕಿಡ್ನಿ ಕಾಯಿಲೆಗಳು CGN ಅಥವಾ CIN ಅಂತ ಕರಿತೀವಿ, ಅದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಆಮೇಲೆ ಈ ವಂಶಾವಳಿ ಕಾಯಿಲೆಗಳಿಂದ ADPKD, ಆಲ್ಪೋರ್ಟ್ ಸಿಂಡ್ರೋಮ್ ಅಂತ ಕರಿತೀವಿ, ಅದೊಂದು 5%ಇಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಮತ್ತು ಇನ್ನು ಕಿಡ್ನಿ ಸ್ಟೋನ್ಗಳು ಅಥವಾ ಹುಟ್ಟತಾನೆ ಕಿಡ್ನಿ ಪ್ರಾಬ್ಲಮ್ಗಳು ಅದರಿಂದ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಅದರಿಂದ 2-3%. ಮತ್ತು ಇನ್ನೊಂದು 5% ಯಾವ ಕಾರಣದಿಂದ ಕಿಡ್ನಿ ಫೇಲ್ ಆಗಿದೆ ಅಂತಲೇ ಗೊತ್ತಾಗೋದಿಲ್ಲ. ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ಪು, ಡಯಾಬಿಟೀಸ್, ಹೈಪರ್ ಟೆನ್ಷನ್ನು ಬರ್ದಿರೋ ಥರ ನೋಡ್ಕೊಂಡ್ರೆ ನೀವು ಕಿಡ್ನಿ ಫೇಲ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ಅಷ್ಟೇ ವಿಷಯ. ನೆಕ್ಸ್ಟ್ ಸಿಗ್ತೀನಿ. ಬಾಯ್.